ಹಲೋ ಗೆಳೆಯರೇ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ಸೊ ಇವತ್ತು ನೋಡ್ತಿದ್ದೀರಾ, ಇವಾಗ ಬೆಳಗ್ಗೆ 5 ಗಂಟೆ ಆಗಿದೆ. ಸೊ ಇವತ್ತು ನಮ್ಮ ಓಲಾದಲ್ಲಿ ನಾರ್ಮಲಲ್ಲಿ ರೇಂಜ್ ಟೆಸ್ಟ್ ಮಾಡೋಣ ಅಂತ ಶಿವಗಂಗೆ ಹೋಗ್ತಾಯಿದ್ದೀವಿ. ಶಿವಗಂಗೆ ಬಂದ್ಬಿಟ್ಟು ನಮ್ಮ ಮನೆಯಿಂದ ಅಪ್ರಾಕ್ಸ್ ಒಂದು 54 ಏನೋ ಇದೆ, 60 ಅಂದ್ಕೊಳ್ಳಿ, ಹಂಗೆ ಹಿಂಗೆ ಅಂದರು. ಸೊ ಇವಾಗ ಹೋಗಿ ಬರಬೇಕು. ಸೊ 100% ಚಾರ್ಜಲ್ಲಿ ಆಗುತ್ತೆ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನೋಡ್ತಿದ್ದೀರಾ, ಇಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಬಂದು 100% ಚಾರ್ಜ್ ಇದೆ. 135 ಹೋಗುತ್ತೆ ಅಂತ ತೋರಿಸ್ತಿದ್ದಾರೆ ನಾರ್ಮಲಲ್ಲಿ. ಎಕ್ಕೋದಲ್ಲಿ 170 ಹೋಗುತ್ತೆ. ಸ್ಪೋರ್ಟ್ಸಲ್ಲಿ 118, 94. ಇವ್ರು ಹೇಳಿರೋ ಅಷ್ಟು ರೇಂಜ್ ಏನು ಬರೋಲ್ಲ. ಸೊ ಆದರೆ ಹೆಚ್ಚು ಕಮ್ಮಿ ಬರುತ್ತೆ. ಸೊ ನಾನು ಹೋಗ್ಬೇಕಾಗಿರೋ 60 ಕಿಲೋಮೀಟರ್ಸು. 60 + 60 120. ಸೊ 120 ಕಿಲೋಮೀಟರ್ಸ್ ಇವತ್ತು ಓಡಿಸ್ಬೇಕು. ನೋಡೋಣ, ಒಂದು ಸತಿ ಹೈಪರ್ ಚಾರ್ಜರ್ ಆಗ್ತಲ್ಲ ಹೋಗುತ್ತಾ ಅಂತ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಇದು ಬೇರೆ ಹೊಸ್ದಾಗಿ ಹಾಕ್ಸಿದ್ದೀನಿ, ಥ್ರಾಟಲ್ ಕನ್ನಡಿಗ ಅಂತ. ಸೊ ಹೇಗನ್ಸ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಸರಿನಾ? ಸೊ ಎಲ್ಲರೂ ಮಲಗಿರೋ ಸಮಯದಲ್ಲಿ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಇವಾಗ ನಮ್ಮ ಜೊತೆ ಇನ್ನೂ ಇಬ್ಬರು ಆ್ಯಡ್ ಆಗ್ತಾರೆ ಶಿವಗಂಗೆ ಟ್ರಿಪ್ಗೆ. ಸೊ ಇಬ್ಬರು ನಮ್ಮ ಬ್ರದರ್ಸ್ ಆ್ಯಡ್ ಆಗ್ತಾರೆ. ಸೊ ಅವ್ರ ಜೊತೆ ಇವಾಗ ಪಯಣನ ಮುಂದುವರ್ಸೋಣ. ಮತ್ತು ನಾನು ಸಿಂಗಲ್ ಪರ್ಸನ್ ಹೋಗ್ತಾ ಇರೋದು, ಪಿಲ್ನಿಯರ್ ಇಲ್ಲ ಹಿಂದೆಗಡೆ. ಸೊ ಇವಾಗ ಎಷ್ಟು ರೇಂಜ್ ಬರುತ್ತೆ ಅಂತ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಬನ್ನಿ ಇವಾಗ ಹೋಗೋಣ. ಗೆಳೆಯರೇ, ಇವಾಗ ನೋಡ್ತಿರ್ಬೋದು 98% ಇದೆ. ನನ್ನ ಮನೆಯಿಂದ ಸ್ವಲ್ಪ ದೂರನೇ ಬಂದಿರೋದು. ಸೊ ಇವಾಗ ಹೋಗಿ 2 ಕಿಲೋಮೀಟರ್ಸ್ ಬಂದಿದ್ದೀನಿ ಅಷ್ಟೇ ಇವತ್ತು. ಸೊ ಆಗಲೇ 98% ಬಂದ್ಬಿಡ್ತು. ಇವಾಗ ಹೋಗ್ಬಿಟ್ಟು ಚಾರ್ಜ್ ಹಾಕೋಣ ಅಂತ ಇದ್ದೀನಿ. 2% ಕೂಡ ಮ್ಯಾಟ್ರ್ ಆಗುತ್ತೆ ಒಂದೊಂದು ಟೈಮಲ್ಲಿ. ಸೊ ಅದರಿಂದ ಹೈಪರ್ ಚಾರ್ಜರ್ ಹತ್ರ ಬಂದಿದ್ದೀನಿ. ತೆಗ್ದಿಲ್ಲ ಗುರು ಇಲ್ಲಿ. ವಾ, ಇಂಥ ಟೈಮಲ್ಲಿ ಕ್ಲೋಸ್ ಆಗುತ್ತೆ, 24 hours ಇರೋಲ್ಲ ಅಂತ. ಆಗಲೇ 5:15 ಆಗಿದೆ, ಇನ್ನೂ ಹೈಪರ್ ಚಾರ್ಜರ್ ಓಪನ್ ಆಗಿಲ್ಲ. ಏನೋ ಇದೊಂಥರ ವಿಚಿತ್ರನೇ ಅನ್ಬೇಕು. ಓಲ ಪೂಜೆ ಟೈಮ್. ಓ ಮೈ ಗಾಡ್, ಅಷ್ಟೇ. ಹೋಗೋಣ. ಹಲೋ, ಜಾಯಂಗೆ. ಜಯ ಶ್ರೀರಾಮ್. Okay, let's go bro. Went. ಗೆಳೆಯರೆ, ಇವಾಗ ಬಿಟ್ಟಿದ್ದೀವಿ ಮನೇನ. ಸೊ ಇವತ್ತು ಪಯಣನ ಮುಂದುವರಿಸುವ ಸಮಯ. ಮನೆಗೂ ಬಂದರು, ಇವಾಗ ಹೋಗೋದೆ. ಆಗಲೇ ಟೈಮ್ ಬಂದು 5:39. ಬಿಡಬೇಕಂದಿದ್ದು 4 ಗಂಟೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಇವಾಗ ಹೋಗೋಣ. ಇನ್ನು 96% ಇದೆ. ಸೊ ಹೋಗ್ಬಿಟ್ಟು ಬರ್ರಪ್ಪ ತಂದೆ, ಹೋಗ್ಬಿಟ್ಟು ಬರೋಂಗೆ ಮಾಡಪ್ಪ. ನಾನು ನಿಮಗೆ ಎಷ್ಟು ಕಿಲೋಮೀಟ್ರು 10% ಖಾಲಿ ಆದಾಗೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಗೊರಗುಂಟೆ ಪಾಳ್ಯಗೆ ಹೋಗಿ, ನೆಲಮಂಗ್ಲಾಗ ಹೋಗಿ, ತುಮಕೂರು ರೋಡ್ಗೆ ಹೋಗಿ, ಶಿವಗಂಗೆಗೆ ಹೋಗೋದು. ಗೆಳೆಯರೆ, ಇವಾಗ ಗೊರಗುಂಟೆ ಪಾಳ್ಯಗೆ ಬಂದಿದ್ದೀನಿ. 92% ಇದೆ ಚಾರ್ಜು. ಆ ಕಡೆ ಸೈಡಲ್ಲಿ ಪೆಟ್ರೋಲ್ ಬಂಕಲ್ಲಿ ಐತೆ ಓಲಾ ಹೈಪರ್ ಚಾರ್ಜರು. ಸೊ ಅದು ಬಂದು ನಿಮಗೆ 8 ಗಂಟೆಯಿಂದ 11:50 ಗಂಟೆ ಇರುತ್ತೆ ಅಷ್ಟೇ. ಸೊ ಒಂದೊಂದಕ್ಕೆ ಮಾತ್ರ 24 hours ಕೊಟ್ಟಿದ್ದಾನೆ. ಆರಾಮಾಗಿ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡಾನ ಹೋಗ್ತಾ ಇರಲಿ ಗಾಡಿ. ಅದ್ರ ಪಾಡಿರೋದು, ತೊಂದರೆ ಪಡೋದು ಬೇಡ. 91% ಚಾರ್ಜ್ ಇದೆ. ಸೊ ಬನ್ನಿ ಇವಾಗ ಹೋಗೋಣ. 90% ಬಂದ್ಬಿಡ್ತು ಚಾರ್ಜ್. ಏನು ಹೇಳಿ 4.3 ಕಿಲೋಮೀಟರ್ಸ್ ಬಂದಿದ್ದೀವಿ ಅಷ್ಟೇ. ಏನು ಹೇಳಿ, ಇನ್ನೂ ಚಾರ್ಜ್ ಬೇಕು ಗುರು, ಸ್ವಲ್ಪ ಅಡ್ಜಸ್ಟ್ ಓಲಾದವ್ರೆ. ಸೊ ಏನಾದರೂ ಚಾರ್ಜ್ ಖಾಲಿ ಆಗ್ತು ಅನ್ನಂಗಿದ್ರೆ ಒಂದು ಅಪ್ಲಿಕೇಶನ್ ಇದೆ, ಬೋಲ್ಟ್ ಅಂತ ಏನೋ ಇದೆ. ಸೊ ಅದರಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಯರ್ ಬೈ ಯಾವ್ದಾರ ಚಾರ್ಜರ್ ತೋರಿಸುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಚಾರ್ಜ್ ಹಾಕೋಬೇಕು. ಅದೇನು ಫಾಸ್ಟ್ ಗೀಸ್ಟ್ ಏನಾಗಲ್ಲ, ಮಾಮೂಲಿ ನಮ್ಮ ಮನೇಲಿ ಚಾರ್ಜ್ ಹಾಕ್ತೀವಲ್ಲ ಆ ಚಾರ್ಜರ್ ತೊಗೊಂಡಾಗ ಹಾಕಬೇಕಾಗುತ್ತೆ. ಸೊ ಅದನ್ನು ಟ್ರೈ ಮಾಡೋಣ. ಏನಾದ್ರು ಚಾರ್ಜ್ ಖಾಲಿ ಆದರೆ ನನ್ನ ಪ್ರಕಾರ ಆಗಲ್ಲ ಅನಿಸುತ್ತೆ, ಯಾಕಂದರೆ ನಮಗೊಂದು ಹೋಪ್ ಇದೆ ಆಗಲ್ಲ ಅಂತ. ನೋಡೋಣ, ಆದರೂ ಒಂದು ಎಕ್ಸ್ಪಿರಿಮೆಂಟ್ ಥರ ಇದು. ಗೆಳೆಯರೇ,
ಟೋಲ್ ಹತ್ರ ಬಂದಿದ್ದೀವಿ ಆಲ್ರೆಡಿ, ಪಾರ್ಲೇಜಿ ಫ್ಯಾಕ್ಟ್ರಿ. ಸೊ ಇವಾಗ ಟೋಲ್ ಹತ್ರ ಇಂದ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಆಗಲೇ ಬೆಳಕು ಆಗುವ ಸಮಯ. ಲೆಟ್ಸ್ ಗೋ. ಸೊ ಗೆಳೆಯರೆ, 87ಗೆ 119 ರೇಂಜ್ ಐತೆ. ಸೊ ಆಗಲೇ ನಾವು 16.6 ಕಿಲೋಮೀಟರ್ ಬಂದಿದ್ದೀವಿ. 111 ಇನ್ನು ರೇಂಜ್ ತೋರಿಸ್ತಿದೆ. ಸೊ ಆರಾಮಾಗಿ ಕ್ರೂಸ್ ಕಂಟ್ರೋಲ್ ಹಾಕೊಂಡು ಬರ್ತಾಯಿದ್ದೀನಿ. ನಾನಂತೂ 40, 50, 65 ಲಾಸ್ಟು. ಟಾಪ್ ಸ್ಪೀಡ್ ಕೂಡ ತೋರಿಸ್ಕೊಡ್ತೀನಿ. 70, 80ಗೆಲ್ಲ ಹೋಗೋದೇ ಇಲ್ಲ, ಯಾಕಂದರೆ ಮೈನ್ ಚಾರ್ಜ್ ಮುಖ್ಯ ಈ ಟೈಮಲ್ಲಿ. ಸೊ ಅದರಿಂದ ಇದೊಂದು ಡಿಸ್ಅಡ್ವಾಂಟೇಜು ನಿಮಗೆ. ಸೊ 111 ಕಿಲೋಮೀಟರ್ಸ್ ಇದೆ. ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ. ಗಾಡಿಯಲ್ಲಿ ಪೆಟ್ರೋಲ್ ಗಾಡಿ ಅವ್ರ ಜೊತೆ ಬಂದರೆ ರೈಡಿಗೆ, ಸೊ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಸೊ ನೋಡಿ, ಅವ್ರು ಹೋಗ್ತಾ ಇರ್ತಾರೆ, ನಾವು ಹಿಂದೆ ಹಿಂಗೆ ಹೋಗ್ತಾ ಇರಬೇಕು. ಸೊ ಅದರಿಂದ ನಾನು ಐಬರ್ ಆದರೆ ಅವ್ರು ಎಲ್ಲರಿಗಿಂತ ಮುಂದೆ ನಾನೇ ಇರ್ತೀನಿ. ಅದೇ ಚಾರ್ಜ್ ಖಾಲಿ ಆಗಿಬಿಡುತ್ತೆ ಅಷ್ಟೇ. ಈ ಓಡಿಸಾಡ್ತೀರಾ ಅಂದರೆ ನಿಮಗೆ ಎಲೆಕ್ಟ್ರಿಕ್ ಬೆಸ್ಟು. ಅದೇ ಈ ಥರ ಲಾಂಗಿಗೆಲ್ಲ ಹೋದರೆ ನಿಮಗೆ ಪೆಟ್ರೋಲೇ ಬೆಸ್ಟು. ನೋಡಿ ಬಂದೇ ಬಿಡ್ತು ನೆಲಮಂಗ್ಲ. ಶಿವಗಂಗೆ ಬಂದು ಇಲ್ಲಿಂದ ನಿಮಗೆ ಎಷ್ಟಿದೆ ಅಂದರೆ, ಇಲ್ಲಿಂದ 25 ಕಿಲೋಮೀಟರ್ಸ್ ಇದೆ. ಆರಾಮಾಗಿ ಕಣ್ಮುಚ್ಕೊಂಡು ಹೋಗ್ಬೋದು. ಶಿವಗಂಗೆಗೆ ಹೋಗಿ ಬರ್ಬೋದು. ಇನ್ನು 104 ಕಿಲೋಮೀಟರ್ಸ್ ರೇಂಜ್ ಇದೆ. ಸೊ ಒಳ್ಳೆ ವಿಷಯನೇ ಗುರು. ಓಲಾ ಇಸ್ ನಾಟ್ ಬ್ಯಾಡ್ ಬ್ರೋ. %70 ಆಗಿದೆ. 97 ಕಿಲೋಮೀಟರ್ ತೋರಿಸ್ತಿದೆ. ಸೊ ಟೋಟಲ್ ಇವತ್ತೆಷ್ಟು ಡಿಸ್ಟೆನ್ಸ್ ಹೋಗಿದ್ದೀವಿ ಅಂದರೆ 30%ಗೆ ನಾವು 36 ಕಿಲೋಮೀಟ್ರ್ ಹೋಗಿದ್ದೀವಿ. ಅದೇ 1% 1 ಕಿಲೋಮೀಟ್ರ್ ಬಂದೈದು ಗುರು. ಆಮೇಲೆ ಟಾಪ್ ಸ್ಪೀಡ್ ನೋಡ್ಬೋದು, ನಾನು 70 ಮೇಲೆ ಹೋಗೇ ಇಲ್ಲ. ಸೊ ಇನ್ನು 119 ಕಿಲೋಮೀಟರ್ ತೋರಿಸ್ತಿದೆ. ಇದರಲ್ಲಿ 97 ಕಿಲೋಮೀಟರ್ ತೋರಿಸ್ತಿದೆ. ಸೊ ನೋಡೋಣ ಹೆಂಗೆಲ್ಲ ಹೋಗುತ್ತೆ ಅಂತ. ಸೊ ಬನ್ನಿ ಇವಾಗ ಹೋಗೋಣ. ಇವಾಗ ಗಾಡಿ ನಿಲ್ಲಿಸಿ ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಚಾರ್ಜು 60 ಇದೆ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ಹಾಕೋಕ್ಕೆ ಕೇಳ್ತಾಯಿದ್ದೀವಿ. ಸೊ ಇಲ್ಲಿ ಬೇಡ ಅಂದರು ಅವರು. ಪ್ರಕಾಶಲ್ಲ ಹೋಟೆಲ್ ಹತ್ರ ಹೋಗ್ಬೇಕೀಗ. ನೋಡೋಣ ಏನಾಗುತ್ತೆ. ಬನ್ನಿ ಈಗ ಊಟ ಮಾಡ್ಕೊಂಡು ಹೋಗೋಣ. ಗೆಳೆಯರೆ, ಇವಾಗ ಊಟ ಮುಗಿಸ್ಕೊಂಡು ಮುಂದಿನ ಪ್ರಯಾಣ. ಸೊ ಇವಾಗ ಚಾರ್ಜ್ ಒಂದು ತಲೆನೋವು. ಏನೋ ಜೋಶಲ್ಲಿ ಹೇಳ್ಬಿಟ್ಟೆ ಹೋಗ್ಬೋದು ಅಂತ. ಸೊ ಇವಾಗ ಚಾರ್ಜು ಬರ್ತಾ ಕಡಿಮೆ ಆಗ್ತಾ ಬರ್ತಿದೆ. ಇನ್ನೂ 17 ಕಿಲೋಮೀಟ್ರ್ ಇದೆ. 86 ಕಿಲೋಮೀಟ್ರ್ ತೋರಿಸ್ತಿದೆ. ನೋಡೋಣ, ಇನ್ನು 62% ಚಾರ್ಜ್ ಇದೆ. ನೋಡ್ಬೋದು ಎಷ್ಟು ಕಿಲೋಮೀಟ್ರು, 49 ಕಿಲೋಮೀಟ್ರು. ಇಷ್ಟೊತ್ತಾಗಲೇ ಶಿವಗಂಗೆ ಹತ್ತತ್ರ ಇರಬೇಕಾಗಿತ್ತು. ಇನ್ನು 15 ಕಿಲೋಮೀಟ್ರ್ ಐತೆ ಇಲ್ಲಿಂದ ಶಿವಗಂಗೆ. ಸೊ ಬನ್ನಿ ಹೋಗೋಣ. ಸೊ ನೋಡಿ, ವ್ಯೂ ಪಾಯಿಂಟ್ ಸೈಕ್ ಆಗೈತೆ ಮಾತ್ರ. ಫುಲ್ಲು ಸೈಕ್ ವ್ಯೂ ಇಲ್ಲಿಂದ. ಆದರೆ ಕೆರೆ ನೀರೇ ಇಲ್ಲ. ಜಸ್ಟ್ ಒನ್ ರೈಡ್ ಇನ್. ಸೊ ಗೆಳೆಯರೆ, ಇವಾಗ ನೋಡ್ಬೋದು 49% ಆಗಿದೆ. 84 ಕಿಲೋಮೀಟರ್ ರೇಂಜ್ ತೋರಿಸ್ತಿದೆ. ಸೊ ನೋಡ್ಬೋದು, ಹೈಪರ್ ನಾರ್ಮಲಲ್ಲಿ 69, ಎಕೋದಲ್ಲಿ 84 ಹಂಗೆ ತೋರಿಸ್ತಿದೆ. ಸೊ ನಾರ್ಮಲು ಎಕೋದಲ್ಲಿ ಬಂದರೆ ನಿಮಗೆ ಇವಾಗ ಟೋಟಲ್ ಎಷ್ಟು ತೋರಿಸಿದೆ ಅಂದರೆ 57 ಕಿಲೋಮೀಟರ್. 57 + 57 114 ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ ಎಕೋ ಮತ್ತು ನಾರ್ಮಲಲ್ಲಿ ಬಂದರೆ ನೀವು. ಸೊ ನೋಡಿದ್ರಲ್ಲ, ಇದೇ ರೇಂಜ್ ಟೆಸ್ಟ್ ಆಗಿತ್ತು ಇವತ್ತು. ಇಷ್ಟು ಬೆಟ್ಟ ಎಕ್ಕಬೇಕು. ಆದರೆ ನಾವಿವತ್ತು ಹೋಗೋ ಡೌಟು, ಯಾಕಂದರೆ ನಾವು ಬರೀ ಇದು ಕೆಳಗಡೆ ಇರೋ ದೇವಸ್ಥಾನ ನೋಡ್ಕೊಂಡು ಹೋಗೋಕೆ ಬಂದಿರೋದು. ಅದೇನೋ ಕೈಗೆ ನೀರು ಹಾಕಿದ್ರೆ, ಕೈ ಹಾಕಿದ್ರೆ ನೀರು ಬಂದರೆ ಏನು ಅದೃಷ್ಟನಾ? ಅದು ಎಲ್ಲಿರೋದು? ದೂರನಾ? ಹೌದಾ?
ನೋಡೋಣ ನೋಡೋಣ ನೋಡಿ ಗೆಳೆಯರೆ ಹೆಂಗಿದೆ. ಸೊ ಇನ್ನೇನು ಬಂತು, 1 ಕಿಲೋಮೀಟ್ರ್ ಐತೆ ಅಷ್ಟೇ, ಬಂತು. ಇದೇ ಬೆಟ್ಟ ಮಸ್ತ್ ಆಯ್ತು ಮಾತ್ರ. ಬೇಕಂತಪ್ಪ ಅಲ್ಲಿಡ್ಬೇಕಂತೆ ಹೆಲ್ಮೆಟ್ಟು. ಹೆಲ್ಮೆಟ್ ಎಲ್ಲಿಡ್ಬೇಕು? ಅಂಗಡಿಗಳಲ್ಲ. ಒಳಗಡೆ ಬಂದಿದ್ದೀವಿ. ಇದೇನಾ ಏನಿದು ದೇವಸ್ಥಾನ? ಇದನ್ನು ಯಾವ ದೇವಸ್ಥಾನ? ಇವತ್ತು ಫಸ್ಟ್ ಬರ್ತದೆ 4 ತಲೆ ಬಾಗಿ ಬನ್ನಿ. ತಲೆ ಬಾಗಿ ಬನ್ನಿ. ಓಂ ನಮಃ ಶಿವಾಯ. ಏನು ಗುಹೆ ಥರ ಐತೆ. ಓಂ ನಮಃ ಶಿವಾಯ. ಡೈಲಿ ಇದು ಒಂದು ಸತಿ ಇದ್ದರೆ ಸಣ್ಣ ಆಗ್ಬಿಟ್ಟು ಮಚ್ಚ ಬೀಗ ಕೊಡ್ಬೋದು ಮಚ್ಚ. ತಗೋ ಇದನ್ನು. ಸೊ ಗೆಳೆಯರ ಇದೆ ಇವತ್ತಿನ ವ್ಲಾಗ್ ಆಗಿತ್ತು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಕಾಣೋ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.